Hello everyone, welcome back to my channel. In this video, we are going to practice more than 100 daily use short English sentences. So if you want to speak English, watch the video till the end. So let's get right into the video. The first sentence is ಯಾರು ಯಾರನ್ನು ಹೊಡೆದರು ಅಥವಾ ಯಾರು ಯಾರಿಗೆ ಹೊಡೆದರು ಅಂತ ಹೇಳ್ತೀವಲ್ವಾ, ಅದಕ್ಕೆ ಇಂಗ್ಲಿಷ್ನಲ್ಲಿ ಹೇಳ್ತೀವಿ ಹೂ ಹಿಟ್ ಹೂಮ್. ನಾನು ಯಾರಿಗೂ ಹೊಡೆಯಲಿಲ್ಲ. I didn't hit anybody. ಸುಳ್ಳು ಹೇಳಬೇಡ. Don't tell a lie. ನಾನು ಸುಳ್ಳು ಹೇಳುತ್ತಿಲ್ಲ. I am not telling a lie. ತಡವಾಗುತ್ತಿದೆ. It's getting late. ನಿನಗೆ ಇಲ್ಲಿ ಬರಬಾರದಾಗಿತ್ತು ಅಥವಾ ನೀನು ಇಲ್ಲಿಗೆ ಬರಬಾರದಿತ್ತು. ಇದಕ್ಕೆ ಇಂಗ್ಲಿಷ್ನಲ್ಲಿ ಹೇಳ್ತೀವಿ You shouldn't have come here. ನಿನ್ನ ಕೈ ಕೊಡು. Give me your hand. ಈಗ ನನಗೆ ಆ ಮಾತು ಹೇಳು ಅಥವಾ ಈಗ ನನಗೆ ಆ ವಿಷಯ ಹೇಳು ಅಂತ ಹೇಳ್ತೀವಲ್ವಾ, ಅದಕ್ಕೆ ಇಂಗ್ಲಿಷ್ನಲ್ಲಿ ಹೇಳ್ತೀವಿ Now tell me that thing. ಯಾವ ವಿಷಯ ಅಥವಾ ಯಾವ ಮಾತು ಅಂತ ಕೇಳ್ತೀವಲ್ವಾ, ಅದಕ್ಕೆ ಹೇಳ್ತೀವಿ Which thing? ಅದೇ ನೀನು ನನ್ನಿಂದ ಮುಚ್ಚಿಟ್ಟ ವಿಷಯ ಅಥವಾ ಮರೆಮಾಡಿದ ವಿಷಯ ಅಂತ ಹೇಳ್ತೀವಲ್ವಾ, ಅದಕ್ಕೆ ಹೇಳ್ತೀವಿ The thing that you have hidden from me. ನಾನು ಏನನ್ನು ಮುಚ್ಚಿಡಲಿಲ್ಲ. I didn't hide anything. ನಾನು ಈಗ ಹೊರಡಬೇಕು. I should leave now. ಸರಿ, ಹಾಗಾದರೆ ನಾನು ಹೊರಟಿದ್ದೇನೆ. ನಾವು ಎದ್ದು ಹೋಗುವಾಗ ಹೇಳ್ತೀವಲ್ವ, ಅದಕ್ಕೆ ಇಂಗ್ಲಿಷ್ನಲ್ಲಿ ಹೇಳ್ತೀವಿ Okay then I'm off. ಸರಿ, ಹಾಗಾದರೆ ನಾನು ಕಾಯುತ್ತೇನೆ. Okay then I will be wait. ಭಾನುವಾರ ಭೇಟಿಯಾಗೋಣ ಅಥವಾ ಸಿಗೋಣ ಅಂತ ಹೇಳ್ತೀವಲ್ವ, ಅದಕ್ಕೆ ಇಂಗ್ಲಿಷ್ನಲ್ಲಿ ಹೇಳ್ತೀವಿ See you on Sunday. ನಿನ್ನ ಕೂದಲನ್ನು ಕಟ್ ಮಾಡಿಕೊ ಅಥವಾ ನಿನ್ನ ಕೂದಲನ್ನು ಕತ್ತರಿಸಿಕೊ ಅಂತ ಹೇಳ್ತೀವಲ್ವ, ಅದಕ್ಕೆ ಇಂಗ್ಲಿಷ್ನಲ್ಲಿ ಏನು ಹೇಳ್ತೀವಿ, ಅದಕ್ಕೆ ಇಂಗ್ಲಿಷ್ನಲ್ಲಿ ಹೇಳ್ತೀವಿ Get your hair cut. ನನ್ನ ಸೌಂಡ್ ಬರ್ತಾ ಇದೆಯಾ ಅಥವಾ ನನ್ನ ಸೌಂಡ್ ಕೇಳಿಸ್ತಾ ಇದೆಯಾ ಅಂತ ಫೋನಲ್ಲಿ ಮಾತಾಡ್ತಾ ಇರುವಾಗ ಹೇಳ್ತೀವಲ್ವ, ಅದಕ್ಕೆ ಇಂಗ್ಲಿಷ್ನಲ್ಲಿ ಹೇಳ್ತೀವಿ Am I audible? ಮೇಲೆ ಏರು. Get on. ಕೆಳಗೆ ಇಳಿ. Get down. ಒಂದು ತೆಗೆದುಕೋ. Take one. ಸುಮ್ಮನೆ ಕುಳಿತುಕೊಳ್ಳಬೇಡ ಅಥವಾ ಖಾಲಿ ಕುಳಿತುಕೊಳ್ಳಬೇಡ ಅಂದರೆ ಏನು ಕೆಲಸ ಮಾಡದೇನೆ ಖಾಲಿ ಕುಳಿತುಕೊಳ್ಳಬೇಡ ಅಂತ ಅರ್ಥ. ಅದಕ್ಕೆ ಇಂಗ್ಲಿಷ್ನಲ್ಲಿ ಹೇಳ್ತೀವಿ ಡೋಂಟ್ ಸಿಟ್ ಐಡಲ್. ಇದು ನನ್ನದು. ದಿಸ್ ಈಸ್ ಮೈನ್. ನಾನು ಇಂದು ತುಂಬ ತಿಂದೆ. ಐ ಏಟ್ ಟೂ ಮಚ್ ಟುಡೇ. ನೆಲದ ಮೇಲೆ ಮಲಗಬೇಡ. ಡೋಂಟ್ ಲೈ ಆನ್ ದ ಫ್ಲೋರ್. ಅದು ನಿನ್ನದು. ದಟ್ ಈಸ್ ಯುವರ್ಸ್. ನನಗೇನು ಬೇಡ. ಐ ಡೋಂಟ್ ವಾಂಟ್ ಎನಿಥಿಂಗ್. ನನ್ನ ಹೊಟ್ಟೆ ತುಂಬಿದೆ. ಮೈ ಟಮಿ ಈಸ್ ಫುಲ್. ಅಲ್ಲಿ ಯಾರಿದ್ದಾರೆ. ಹೂಸ್ ದೇರ್. ನೆಲವನ್ನು ಒರೆಸಲಾಗಿಲ್ಲ ಅಂದರೆ ನೆಲವನ್ನು ಮೋಪಿಂಗ್ ಮಾಡಿಲ್ಲ, ನೆಲವನ್ನು ಸೂಟಿಲ್ಲ, ಹಾಗೆ ಇದೆ ಅಂತ ಹೇಳಬೇಕಾದ್ರೆ ಅದಕ್ಕೆ ಇಂಗ್ಲಿಷ್ನಲ್ಲಿ ಹೇಳ್ತೀವಿ ದ ಫ್ಲೋರ್ ಈಸ್ ನಾಟ್ ಮೋಪ್ಡ್. ನಾನು ನಿನಗೆ ಹಲವು ಬಾರಿ ಹೇಳಿದ್ದೇನೆ ಅಥವಾ ಎಷ್ಟು ಸಲ ಹೇಳಿದ್ದೆ ನಿನಗೆ ಅಂತ ಹೇಳ್ತೀವಲ್ವ, ಅದಕ್ಕೆ ಇಂಗ್ಲಿಷ್ನಲ್ಲಿ ಹೇಳ್ತೀವಿ ಐ ಟೋಲ್ಡ್ ಯು ಮೆನಿ ಟೈಮ್ಸ್. ಆದರೆ ನೀನು ಕೇಳುವುದೇ ಇಲ್ಲ. ಬಟ್ ಯು ಡೋಂಟ್ ಲಿಸನ್. ನಾನು ನನ್ನ ಕ್ಲಿಪ್ ಕಳೆದುಕೊಂಡೆ ಅಥವಾ ನನ್ನ ಕ್ಲಿಪ್ ಕಳೆಯಿತು. ನಮ್ಮ ಯಾವುದಾದ್ರೂ ವಸ್ತು ನಾವು ಕಳ್ಕೊಂಡಾಗ ಹೇಳ್ತೀವಲ್ವ, ಇದಕ್ಕೆ ಇಂಗ್ಲಿಷ್ನಲ್ಲಿ ಹೇಳ್ತೀವಿ ಐ ಲಾಸ್ಟ್ ಮೈ ಕ್ಲಿಪ್. ನಾನು ಇದನ್ನು ಮತ್ತೆ ಎಂದಿಗೂ ಮಾಡುವುದಿಲ್ಲ. ಐ ನೆವರ್ ಡೂ ದಿಸ್ ಅಗೇನ್. ನಾನು ಫುಗ್ಗ ಊದುತ್ತಿದ್ದೇನೆ. ಐ ಆಮ್ ಬ್ಲೋಯಿಂಗ್ ಅಪ್ ಅ ಬಲೂನ್. ನಾನು ಬಟ್ಟೆಗಳನ್ನು ಮಡಚುತ್ತಿದ್ದೇನೆ. ಐ ಆಮ್ ಫೋಲ್ಡಿಂಗ್ ಅಪ್ ದ ಕ್ಲೋತ್ಸ್.
ಐ ಆಮ್ ಫೋಲ್ಡಿಂಗ್ ಅಪ್ ದ ಕ್ಲೋತ್ಸ್. ನನಗೆ ನಿದ್ದೆ ಬರ್ತಾ ಇಲ್ಲ. ಐ ಆಮ್ ನಾಟ್ ಸ್ಲೀಪಿ. ಐ ಆಮ್ ನಾಟ್ ಸ್ಲೀಪಿ. ಸಾಕ್ಷಿಗೆ ತುಂಬ ಸ್ನೇಹಿತರಿದ್ದಾರೆ. ಸಾಕ್ಷಿ ಹ್ಯಾಸ್ ಸೋ ಮೆನಿ ಫ್ರೆಂಡ್ಸ್. ಸಾಕ್ಷಿ ಹ್ಯಾಸ್ ಸೋ ಮೆನಿ ಫ್ರೆಂಡ್ಸ್. ಅವರು ಸ್ನೇಹಿತರಾದರು. ದೇ ಬಿಕೇಮ್ ಫ್ರೆಂಡ್ಸ್. ದೇ ಬಿಕೇಮ್ ಫ್ರೆಂಡ್ಸ್. ನೀನು ನನ್ನ ಉತ್ತಮ ಸ್ನೇಹಿತ. ಯು ಆರ್ ಮೈ ಬೆಸ್ಟ್ ಫ್ರೆಂಡ್. ಯು ಆರ್ ಮೈ ಬೆಸ್ಟ್ ಫ್ರೆಂಡ್. ನಿನಗೆ ಯಾವುದು ಬೇಕು? ವಿಚ್ ಒನ್ ಡು ಯು ವಾಂಟ್? ವಿಚ್ ಒನ್ ಡು ಯು ವಾಂಟ್? ನಿನ್ನ ಕೈಗಳನ್ನು ಮೇಲಕ್ಕೆತ್ತು. ಪುಟ್ ಯುವರ್ ಹ್ಯಾಂಡ್ಸ್ ಅಪ್. ಪುಟ್ ಯುವರ್ ಹ್ಯಾಂಡ್ಸ್ ಅಪ್. ನಿನ್ನ ಕೈಗಳನ್ನು ಕೆಳಗೆ ಬಿಡು ಅಥವಾ ನಿನ್ನ ಕೈಗಳನ್ನು ಕೆಳಗೆ ಇರಿಸು ಅಂತ ಹೇಳ್ತೀವಲ್ವ, ಅದಕ್ಕೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಪುಟ್ ಯುವರ್ ಹ್ಯಾಂಡ್ಸ್ ಡೌನ್. ಪುಟ್ ಯುವರ್ ಹ್ಯಾಂಡ್ಸ್ ಡೌನ್. ಯಾರೋ ಬರುತ್ತಿದ್ದಾರೆ. ಸಮೊನ್ ಈಸ್ ಕಮಿಂಗ್. ಸಮ್ ಒನ್ ಈಸ್ ಕಮಿಂಗ್. ಬೇಗ ಮಾಡು. ಡೂ ಇಟ್ ಕ್ವಿಕ್. ಡೂ ಇಟ್ ಕ್ವಿಕ್. ನನ್ನ ಕೈ ಹಿಡಿದುಕೋ. ಹೋಲ್ಡ್ ಮೈ ಹ್ಯಾಂಡ್. ಹೋಲ್ಡ್ ಮೈ ಹ್ಯಾಂಡ್. ನನ್ನ ಮಾತು ಕೇಳು. ಲಿಸನ್ ಟು ಮೀ. ಲಿಸನ್ ಟು ಮೀ. ಹೋಗಿ ಅಧ್ಯಯನ ಮಾಡು. ಗೋ ಆ್ಯಂಡ್ ಸ್ಟಡಿ. ಗೋ ಆ್ಯಂಡ್ ಸ್ಟಡಿ. ಹೋಗಿ ಆಟವಾಡು. ಗೋ ಆ್ಯಂಡ್ ಪ್ಲೇ. ಗೋ ಆ್ಯಂಡ್ ಪ್ಲೇ. ಮೇಲೆ ಹೋಗು. ಗೋ ಅಪ್ ಸ್ಟೇರ್ಸ್. ಗೋ ಅಪ್ ಸ್ಟೇರ್ಸ್. ಕೆಳಗೆ ಹೋಗು. ಗೋ ಡೌನ್ ಸ್ಟೇರ್ಸ್. ಗೋ ಡೌನ್ ಸ್ಟೇರ್ಸ್. ಸುಮ್ಮನೆ ಇರು. ಬಿ ಕ್ವೈಟ್. ಬಿ ಕ್ವೈಟ್. ಚೆನ್ನಾಗಿ ನಿದ್ದೆ ಮಾಡು ಅಥವಾ ಚೆನ್ನಾಗಿ ಮಲಗು ಅಂತ ಹೇಳ್ತೀವಲ್ವ, ಅದಕ್ಕೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಸ್ಲೀಪ್ ವೆಲ್. ಸ್ಲೀಪ್ ವೆಲ್. ಅಲ್ಲಿ ನೋಡು. ಲುಕ್ ದೇರ್. ಲುಕ್ ದೇರ್. ಇದಕ್ಕೆ ನೋಡು ಅಥವಾ ಇದನ್ನು ನೋಡು ಅಂತ ಹೇಳ್ತೀವಲ್ವ, ಅದಕ್ಕೆ ಲುಕ್ ಎಟ್ ದಿಸ್. ಲುಕ್ ಎಟ್ ದಿಸ್. ಅದನ್ನು ನೋಡು ಅಥವಾ ಅದಕ್ಕೆ ನೋಡು. ಲುಕ್ ಎಟ್ ದ್ಯಾಟ್. ಲುಕ್ ಎಟ್ ದ್ಯಾಟ್. ಇಲ್ಲಿ ನೋಡು. ಲುಕ್ ಹಿಯರ್. ಲುಕ್ ಹಿಯರ್. ಇದನ್ನು ಹಿಡಿದುಕೋ. ಹೋಲ್ಡ್ ದಿಸ್. ಹೋಲ್ಡ್ ದಿಸ್. ಅದನ್ನು ಹಿಡಿದುಕೋ. ಹೋಲ್ಡ್ ದ್ಯಾಟ್. ಹೋಲ್ಡ್ ದ್ಯಾಟ್. ನನಗೆ ಈ ಬಣ್ಣ ತುಂಬ ಇಷ್ಟ. ಐ ಲೈಕ್ ದಿಸ್ ಕಲರ್ ಸೋ ಮಚ್. ಐ ಲೈಕ್ ದಿಸ್ ಕಲರ್ ಸೋ ಮಚ್. ಸಮಯ ನೋಡು ಅಥವಾ ಗಡಿಯಾರ ನೋಡು ಅಂತ ಹೇಳ್ತೀವಲ್ವ, ಅದಕ್ಕೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಲುಕ್ ಆ್ಯಟ್ ದ ಟೈಮ್. ಲುಕ್ ಆ್ಯಟ್ ದ ಟೈಮ್. ತಡ ಮಾಡಬೇಡ ಅಥವಾ ವಿಳಂಬ ಮಾಡಬೇಡ, ಅದಕ್ಕೆ ಹೇಳ್ತೀವಿ ಡೋಂಟ್ ಡಿಲೇ. ಡೋಂಟ್ ಡಿಲೇ. ಸ್ನಾನ ಮಾಡು. ಟೇಕ್ ಅ ಬಾತ್. ಟೇಕ್ ಅ ಬಾತ್. ಪರವಾಗಿಲ್ಲ. ಇಟ್ಸ್ ಓಕೆ. ಇಟ್ಸ್ ಓಕೆ. ನಾನು ನಿನ್ನನ್ನು ಪ್ರೀತಿ ಮಾಡುತ್ತೇನೆ. ಐ ಲವ್ ಯು. ಐ ಲವ್ ಯು. ಹಾಗೆಯೇ ನಾನು ಮಾಡುತ್ತೇನೆ ಅಥವಾ ನಾನು ಕೂಡ ಅಂತ ಹೇಳ್ತೀವಲ್ವ, ಅದಕ್ಕೆ ಹೇಳ್ತೀವಿ ಸೋ ಡು ಐ. ಸೋ ಡು ಐ ಅಂದರೆ ನಾನು ಮಾಡುತ್ತೇನೆ ಅಂತ ಅರ್ಥ ಕೊಡುತ್ತೆ. ಮತ್ತೆ ಪ್ರಯತ್ನಿಸು. ಟ್ರೈ ಅಗೇನ್. ಟ್ರೈ ಅಗೇನ್. ನನ್ನನ್ನು ಕೇಳು. ಆಸ್ಕ್ ಮೀ. ಆಸ್ಕ್ ಮೀ. ನಾನು ಒಪ್ಪುತ್ತೇನೆ. ಐ ಅಗ್ರಿ. ಐ ಅಗ್ರಿ. ಎದ್ದೇಳು. ಗೆಟ್ ಅಪ್. ಗೆಟ್ ಅಪ್. ಸರಿ. ಆಲ್ ರೈಟ್. ಆಲ್ ರೈಟ್. ಮತ್ತೊಮ್ಮೆ, ಇದಕ್ಕೆ ಹೇಳ್ತೀವಿ ಒನ್ಸ್ ಮೋರ್. ಒನ್ಸ್ ಮೋರ್ ಅಥವಾ ಒನ್ಸ್ ಅಗೇನ್ ಅಂತಲೂ ಹೇಳ್ತೀವಿ. ಸ್ವಲ್ಪ ನೀರು ಕುಡಿ. ಡ್ರಿಂಕ್ ಸಮ್ ವಾಟರ್. ಡ್ರಿಂಕ್ ಸಮ್ ವಾಟರ್. ನಿನ್ನ ತಿಂಡಿ ತಿನ್ನು. ಹ್ಯಾವ್ ಯುವರ್ ಮೀಲ್. ಹ್ಯಾವ್ ಯುವರ್ ಮೀಲ್. ನನ್ನನ್ನು ಕ್ಷಮಿಸು. ಫಾರ್ಗಿವ್ ಮೀ. ಫಾರ್ಗಿವ್ ಮೀ. ನನಗೆ ತೊಂದರೆ ಮಾಡಬೇಡ ಅಥವಾ ನನಗೆ ಕಿರಿಕಿರಿ ಮಾಡಬೇಡ ಅಂತ ಹೇಳ್ತೀವಲ್ವ, ಅದಕ್ಕೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಡೋಂಟ್ ಎನಾಯ್ ಮೀ. ಡೋಂಟ್ ಎನಾಯ್ ಮೀ. ಎಚ್ಚರಿಕೆಯಿಂದ ನಡೆ. ವಾಕ್ ಕೇರ್ಫುಲಿ. ವಾಕ್ ಕೇರ್ಫುಲಿ. ಹುಷಾರಾಗಿ ಗಾಡಿ ಓಡಿಸು ಅಥವಾ ಹುಷಾರಾಗಿ ಎಚ್ಚರಿಕೆಯಿಂದ ಚಾಲನೆ ಮಾಡು ಅಂತ ಹೇಳ್ತೀವಲ್ವ, ಅದಕ್ಕೆ ಹೇಳ್ತೀವಿ ಡ್ರೈವ್ ಕೇರ್ಫುಲಿ. ಡ್ರೈವ್ ಕೇರ್ಫುಲಿ. ಬೇರೆ ಏನಾದರೂ? ಎನಿಥಿಂಗ್ ಎಲ್ಸ್. ಎನಿಥಿಂಗ್ ಎಲ್ಸ್. ನಿಧಾನವಾಗಿ ನಡೆ. ವಾಕ್ ಸ್ಲೋಲಿ. ವಾಕ್ ಸ್ಲೋಲಿ. ಇಂದು ತುಂಬ ತಂಪಿದೆ ಅಥವಾ ತಣ್ಣಗಿದೆ ಅಂತ ಹೇಳ್ತೀವಲ್ವ, ಅದಕ್ಕೆ ಹೇಳ್ತೀವಿ ಇಟ್ಸ್ ಸೋ ಕೋಲ್ಡ್ ಟುಡೇ. ಇಟ್ಸ್ ಸೋ ಕೋಲ್ಡ್ ಟುಡೇ. ನನಗಾಗಿ ಕಾಯಿ ಅಥವಾ ನನಗಾಗಿ ನಿರೀಕ್ಷಿಸು ಅಂತ ಹೇಳ್ತೀವಲ್ವ, ಅದಕ್ಕೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ವೇಟ್ ಫಾರ್ ಮೀ. ವೇಟ್ ಫಾರ್ ಮೀ. ಸುತ್ತಮುತ್ತ ನೋಡು ಅಥವಾ ಸುತ್ತಲೂ ನೋಡು ಅಂತ ಹೇಳ್ತೀವಲ್ವ, ಅದಕ್ಕೆ ಹೇಳ್ತೀವಿ ಲುಕ್ ಅರೌಂಡ್. ಲುಕ್ ಅರೌಂಡ್. ಈಗ ಫೋನ್ ಇಡು. ಹ್ಯಾಂಗ್ ಅಪ್ ದ ಫೋನ್ ನಾವು. ಹ್ಯಾಂಗ್ ಅಪ್ ದ ಫೋನ್ ನಾವು. ದೃಶ್ಯವನ್ನು ರಚಿಸಬೇಡ. ಸೀನ್ ಕ್ರಿಯೇಟ್ ಮಾಡಬೇಡ ಅಂತ ಹೇಳ್ತೀವಲ್ವ, ಅದಕ್ಕೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಡೋಂಟ್ ಕ್ರಿಯೇಟ್ ಅ ಸೀನ್. ಡೋಂಟ್ ಕ್ರಿಯೇಟ್ ಅ ಸೀನ್.
ಸನ್ನೆ ಮಾಡಬೇಡ. ಡೋಂಟ್ ಜೆಸ್ಚರ್. ಡೋಂಟ್ ಜೆಸ್ಚರ್. ನಾನು ಅವಸರದಲ್ಲಿ ಮರೆತೆ. ಐ ಫಾಗಟ್ ಇನ್ ಹೆಸ್ಟ್. ಐ ಫಾಗಟ್ ಇನ್ ಹೆಸ್ಟ್. ನನಗೆ ಹೀಗೆ ಅನಿಸುವುದಿಲ್ಲ. ಐ ಡೋಂಟ್ ಥಿಂಕ್ ಸೋ. ಐ ಡೋಂಟ್ ಥಿಂಕ್ ಸೋ. ನಿನ್ನ ದಿನ ಹೇಗಿತ್ತು? ಹೌ ವಾಸ್ ಯುವರ್ ಡೇ? ಹೌ ವಾಸ್ ಯುವರ್ ಡೇ? ಚೆನ್ನಾಗಿತ್ತು. ಇಟ್ ವಾಸ್ ಗುಡ್. ಇಟ್ ವಾಸ್ ಗುಡ್. ಹಿರಿಯರನ್ನು ಗೌರವಿಸು. ರೆಸ್ಪೆಕ್ಟ್ ಯುವರ್ ಎಲ್ಡರ್ಸ್. ರೆಸ್ಪೆಕ್ಟ್ ಯುವರ್ ಎಲ್ಡರ್ಸ್. ನಿಮ್ಮನ್ನು ನೀವು ನೋಡಿಕೊಳ್ಳಿ ಅಥವಾ ನಿಮ್ಮನ್ನು ನೀವು ಚೆನ್ನಾಗಿ ನೋಡಿಕೊಳ್ಳಿ ಅಂತ ಹೇಳ್ತೀವಲ್ವ, ಅದಕ್ಕೆ ಹೇಳ್ತೀವಿ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಅದು ತಪ್ಪು. ದಟ್ಸ್ ರಾಂಗ್. ದಟ್ಸ್ ರಾಂಗ್. ನಿನಗೆ ಇನ್ನೇನು ಬೇಕು? ವಾಟ್ ಎಲ್ಸ್ ಡು ಯು ವಾಂಟ್? ವಾಟ್ ಎಲ್ಸ್ ಡು ಯು ವಾಂಟ್? ಗಾಯ್ಸ್, ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೆ ಟೇಕ್ ಕೇರ್. ಬಾಯ್ ಬಾಯ್.